8ನೇ ತರಗತಿ ಗಣಿತ ಅಧ್ಯಾಯ 3 ಸಂಖ್ಯೆಗಳ ಕಥೆ. ಇವತ್ತಿನ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 66ರಲ್ಲಿ ಇರುವಂತಹ ಕಂಡುಹಿಡಿಯಿರಿ ಇದರಲ್ಲಿರುವಂತಹ ಕ್ವಶನ್ ನಂಬರ್ 2ರ ಸೊಲ್ಯೂಷನ್ ಅನ್ನ ಕಂಡುಹಿಡಿಯಲಿಕ್ಕಿದ್ದೇವೆ. ಕ್ವಶನ್ ನಂಬರ್ 2, ಈ ಅಂಕಿಗಳು ಯಾವ ಸಂಖ್ಯೆಗಳನ್ನ ಸೂಚಿಸುತ್ತವೆ? ಇಲ್ಲಿ 2 ಕ್ವಶನ್ಸ್ ಗಳನ್ನ ಕೊಟ್ಟಿದ್ದಾರೆ, ಕೆಲವೊಂದು ಚಿಹ್ನೆಗಳನ್ನ ಕೊಟ್ಟಿದ್ದಾರೆ. ಈ ಚಿಹ್ನೆಗಳು ಯಾವ ಅಂಕಿಯನ್ನ ಸೂಚಿಸುತ್ತದೆ ಅಂತ ಹೇಳಿ ನಾವು ಕಂಡುಹಿಡಿಯಬೇಕು. ಹಿಂದಿನ ವಿಡಿಯೋದಲ್ಲಿ ನಾವು ಕೆಲವೊಂದು ಚಿಹ್ನೆಗಳನ್ನ ಹಾಗೆ ಅದಕ್ಕೆ ಹೊಂದಿಕೊಂಡು ಇರುವಂತಹ ಸಂಖ್ಯೆಗಳನ್ನು ಕೂಡ ನೋಡಿದ್ದೇವೆ. ಈಗ ಉದಾಹರಣೆಗೆ ನೀವಿಲ್ಲಿ ಕಾಣಬಹುದು, ಈ ರೀತಿಯಲ್ಲಿ ಇದನ್ನ ನಾವು 10ರ ಸ್ಕ್ವೇರ್ ಅಂದ್ರೆ 100ನ್ನ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಉಪಯೋಗಿಸ್ತೇವೆ. ಇದನ್ನ 10ನ್ನ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಈ ಸಿಂಬಲ್ ಅನ್ನ 1ನ್ನ ರೆಪ್ರೆಸೆಂಟ್ ಮಾಡ್ಲಿಕ್ಕೆ, ಯಾಕೆಂದ್ರೆ 10ರ ಘಾತ 0 ಅಂದ್ರೆ 1, ಹಾಗೆ 10ರ ಘಾತ 3 ಅಂತ ಹೇಳಿದ್ರೆ ಈ ಸಿಂಬಲ್ ಅನ್ನ ಉಪಯೋಗಿಸ್ತೇವೆ. ಸೊ ಇಲ್ಲಿ ಕೆಲವೊಂದು ಸಿಂಬಲ್ಸ್ ಗಳನ್ನ ಕೊಟ್ಟಿದ್ದಾರೆ, ಆ ಸಿಂಬಲ್ಸ್ ಗಳು ಯಾವ ನಂಬರ್ ಅನ್ನ ರೆಪ್ರೆಸೆಂಟ್ ಮಾಡ್ತದೆ ಅಂತ ಹೇಳಿ ನಾವು ಕಂಡುಹಿಡಿಯಬೇಕು. ಈಗ ಮೊದಲನೇ ಕ್ವಶನ್, ಈ ಕ್ವಶನ್ ಅನ್ನ ನೀವು ಗಮನಿಸಿದ್ರೆ ಇದರಲ್ಲಿ ನೀವು ಇಲ್ಲಿರುವಂತ ಒಂದು ಸಿಂಬಲ್ ಅನ್ನ ಕಾಣಬಹುದು. ಈ ಸಿಂಬಲ್ ಯಾವುದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ? ನಾವು ಇಲ್ಲಿ ಈ ರೀತಿಯಲ್ಲಿ ಬರೆದ್ರೆ ಇದು 10ರ ಸ್ಕ್ವೇರ್ ಅಂದ್ರೆ 100ನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ ಅರ್ಥ. ಹಾಗೆ ಇಲ್ಲಿ ಇನ್ನೊಂದು ಸಿಂಬಲ್ ಅನ್ನ ಕಾಣಬಹುದು. ಈ ಸಿಂಬಲ್ 10ನ್ನ ರೆಪ್ರೆಸೆಂಟ್ ಮಾಡ್ತದೆ ಅಂತ ಅರ್ಥ. ಅಂದ್ರೆ 10ರ ಘಾತ 1 ಅಂತ ಹೇಳಿದ್ರೆ 10. ಹಾಗೆ ಇಲ್ಲಿರುವಂತ ಗೆರೆಯ ಸಿಂಬಲ್ ಏನಿದೆ, ಈ ಸಿಂಬಲ್ ಇದು 10ರ ಘಾತ 0 ಅಂತ ಹೇಳಿದ್ರೆ 1ನ್ನ ರೆಪ್ರೆಸೆಂಟ್ ಮಾಡ್ತದೆ. ಸೊ ನಾವು ಇದಕ್ಕೆ ಈಗ ನಂಬರ್ ಅನ್ನ ಬರೀಬೇಕು. ಸೊ ಇದಕ್ಕೆ ನಂಬರ್ ಅನ್ನ ಬರೆಯುವ ಹೇಗೆ ಅಂತ ಹೇಳಿದ್ರೆ, ಮೊದಲಿಗೆ ಇಲ್ಲಿ ನೀವು 2 ಸಿಂಬಲ್ ಗಳನ್ನ ಕಾಣಬಹುದು. ಈ 2 ಸಿಂಬಲ್ಸ್ ಗಳು 10ರ ಸ್ಕ್ವೇರ್ ಅನ್ನ ರೆಪ್ರೆಸೆಂಟ್ ಮಾಡ್ತದೆ. ಅಂದ್ರೆ 100 ಇಲ್ಲಿ 2 ಸಲ ಇದೆ ಅಂತ ನಾವು ಹೇಳ್ಬೋದು. ಆದ್ರಿಂದ ನಾನಿಲ್ಲಿ ಬರೀತಾ ಇದ್ದೇನೆ 100 ಪ್ಲಸ್ 100. ನಂತರ ನೀವಿಲ್ಲಿ 2ನೇ ಲೈನ್ ಅಲ್ಲಿ ನೀವು ಕಾಣಬಹುದು, ಇಲ್ಲಿ 3 ಈ ರೀತಿಯ ಸಿಂಬಲ್ ಇದೆ. ಈ ಸಿಂಬಲ್ 10ನ್ನ ರೆಪ್ರೆಸೆಂಟ್ ಮಾಡ್ತದೆ. ಹಾಗೆ ಈ ಸಿಂಬಲ್ ಎಷ್ಟು ಸಲ ಇದೆ? 1 2 3 4 5 6 7 ಸಲ ನೀವಿಲ್ಲಿ ಕಾಣಬಹುದು. ಸೊ ಈ ಸಿಂಬಲ್ 10ನ್ನ ರೆಪ್ರೆಸೆಂಟ್ ಮಾಡ್ತದೆ. ಇದನ್ನ 7 ಸಲ ಕೊಟ್ಟಿದ್ದಾರೆ. ಹಾಗಾಗಿ ನೀವಿಲ್ಲಿ 10ನ್ನ 7 ಟೈಮ್ಸ್ ಅಥವಾ 7 ಸಲ ಬರಿಬೇಕು. 4 5 6 ಹಾಗೆ 7. ಸೊ 10ನ್ನ ಈಗ 7 ಸಲ ನಾನಿಲ್ಲಿ ಬರ್ತಿದ್ದೇನೆ. ಅದರ ನಂತರ ನಮ್ಗೆ ಅಲ್ಲಿ ಯಾವ ಸಿಂಬಲ್ ಅನ್ನ ಕೊಟ್ಟಿದ್ದಾರೆ? ನೀವಿಲ್ಲಿ ಕಾಣ್ಬೋದು, ಇಲ್ಲಿ ಗೆರೆಗಳನ್ನ ಕಾಣ್ಬೋದು. ಈ ಗೆರೆ ಅಂತ ಹೇಳಿದ್ರೆ 1 ಅಂತ ಅರ್ಥ. ಸೊ ಇಲ್ಲಿ 6 ಗೆರೆಗಳಿವೆ. ಹಾಗಾಗಿ ನಾವಿಲ್ಲಿ 1ನ್ನ 6 ಸಲ ಆಡ್ ಮಾಡಬೇಕು. 2 3 4 5 6. ಸೊ ಇಲ್ಲಿ 1ನ್ನ 6 ಸಲ ಆಡ್ ಮಾಡ್ತಾ ಇದ್ದೇನೆ. ನಂತರ ಇದನ್ನ ಕೂಡಿಸುವ. 100 ಪ್ಲಸ್ 100 ಅಂತ ಹೇಳಿದ್ರೆ 200. ಹಾಗೆ ಇಲ್ಲಿ 10 ಎಷ್ಟು ಸಲ ಇದೆ? 10 20 30 40 50 60 70 70 ಸಲ ಇದೆ. ಹಾಗೆ 1 2 3 4 5 6 ಇದು 6 ಸಲ ಇದೆ. ಸೊ ನಮ್ಗೆ ಇಲ್ಲಿ ಸಿಗ್ತಾ ಇದೆ ಸಂಖ್ಯೆ 276. ಸೊ ಈ ಕ್ವಶನ್ ನಂಬರ್ 1 ಏನು ಕೊಟ್ಟಿದ್ದಾರೆ, ಇದು 276 ಈ ಸಂಖ್ಯೆಯನ್ನ ಪ್ರತಿನಿಧಿಸ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ನಂತರ ಇಲ್ಲಿ 2ನೇ ಕ್ವಶನ್ ಅನ್ನ ಸಾಲ್ವ್ ಮಾಡುವ. ಈ 2ನೇ ಕ್ವಶನ್ ಅಲ್ಲಿ ನಮ್ಗೆ ಇನ್ನೊಂದು ಕೆಲವೊಂದು ಸಿಂಬಲ್ ಗಳನ್ನ ಕೊಟ್ಟಿದ್ದಾರೆ, ಕೆಲವೊಂದು ಚಿಹ್ನೆಗಳನ್ನ ಕೊಟ್ಟಿದ್ದಾರೆ. ಅಗೇನ್ ನಾವು ಇದು ಯಾವ ನಂಬರ್ ಅನ್ನ ರೆಪ್ರೆಸೆಂಟ್ ಮಾಡ್ತದೆ ಅಂತ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕೊಟ್ಟಿರುವಂತ ಈ 4 ಸಿಂಬಲ್ಗಳು ಒಂದೇ ರೀತಿ ಇದೆ. ಇದನ್ನ ನಾವು 10ರ ಘಾತ 3 ಅಂತ ಹೇಳಿದ್ರೆ 1000 ಅಂತ ರೆಪ್ರೆಸೆಂಟ್ ಮಾಡ್ತೇವೆ ಈ ಸಿಂಬಲ್ ಅನ್ನ. ಸೊ ಇಲ್ಲಿ ಈ ಸಿಂಬಲ್ ಇಲ್ಲಿ ಕೊಟ್ಟಿರುವಂತ ಈ ಸಿಂಬಲ್ 3 ಸಲ ಇದೆ, 4 ಸಲ ಇದೆ. ಅಂದ್ರೆ ನಾವಿಲ್ಲಿ 4 ಸಲ ಅದನ್ನ ಬರಿಬೇಕು 1000ವನ್ನ. ಸೊ 1000 ಪ್ಲಸ್ 1000 ಪ್ಲಸ್ 1000 ಪ್ಲಸ್ 1000. ನಂತರ ಇಲ್ಲಿ ನೀವು ಕಾಣ್ಬೋದು 2ನೇ ಸಿಂಬಲ್ ಅನ್ನ 3 ಸಲ ಕೊಟ್ಟಿದ್ದಾರೆ. ಈ ಸಿಂಬಲ್ 10ರ ಸ್ಕ್ವೇರ್ ಅಂದ್ರೆ
ಈ ಸಿಂಬಲ್ 100 ರೆಪ್ರೆಸೆಂಟ್ ಮಾಡ್ತದೆ. ಸೊ ಈ ಸಿಂಬಲ್ 3 ಸಲ ಇರೋದ್ರಿಂದ ನೀವು ಇಲ್ಲಿ 100 3 ಸಲ ಬರೀಬೇಕು. ಸೊ 100 ಪ್ಲಸ್ 100 ಪ್ಲಸ್ 100. ಸೊ ಇಲ್ಲಿ 100 3 ಸಲ ಬರೆದಿದ್ದೇನೆ. ನಂತರ ಬರುವಂತ ಸಿಂಬಲ್ ಇಲ್ಲಿ ಈ ರೀತಿಯ ಸಿಂಬಲ್ ಇದೆ. ಇದು 10 ರೆಪ್ರೆಸೆಂಟ್ ಮಾಡ್ತದೆ. ಈ ಸಿಂಬಲ್ ಅನ್ನ 2 ಸಲ ಕೊಟ್ಟಿದ್ದಾರೆ, ಹಾಗಾಗಿ 10 2 ಸಲ ಬರೀತಾ ಇದ್ದೇನೆ. ಆಮೇಲೆ ಬರುವಂತದ್ದು ಗೆರೆಯ ಸಿಂಬಲ್, ಇದು 1 ರೆಪ್ರೆಸೆಂಟ್ ಮಾಡ್ತದೆ. ಸೊ 1 ಪ್ಲಸ್ 1. ನಂತರ ನಾವಿಲ್ಲಿ ಕೂಡಿಸ್ಬೇಕು. ಇಲ್ಲಿ ನೀವು ಕಾಣಬಹುದು 1000ವನ್ನ ಎಷ್ಟು ಸಲ ನಾವು ಬರೆದಿದ್ದೇವೆ? 1000ವನ್ನ ನಾವು 4 ಸಲ ಬರೆದಿದ್ದೇವೆ. ಹಾಗೆ 100ನ 3 ಸಲ ಬರೆದಿದ್ದೇವೆ. ಅದರ ನಂತರ 10ನ 2 ಸಲ, ಹಾಗೆ 1ನ 2 ಸಲ. ಸೊ ಇದೆಲ್ಲವನ್ನ ಆಡ್ ಮಾಡಬೇಕು. ಸೊ 1000 2000 3000 4000. 4000 ಪ್ಲಸ್ 100 200 300 300 ಪ್ಲಸ್ 10 20 20 ಪ್ಲಸ್ 2. ಸೊ ಇಲ್ಲಿ ನಮಗೆ ಉತ್ತರವಾಗಿ 4322 ಎನ್ನುವಂತ ಉತ್ತರ ಸಿಗ್ತದೆ.